ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಈಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇನ್ನೊಬ್ಬ ಮಹಿಳೆ ಇದ್ದಾರೆ, ಅವ್ರ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ. ಪ್ರಿಯಾಕುಮಾರಿ ಮೇಡಮ್ ಅವರು ಯಾವುದು ಈ ಪ್ರಪಂಚದಲ್ಲಿ ಅಸಾಧ್ಯ ಅಲ್ಲ ಅಂತಕ್ಕಂಥದ್ದನ್ನು ತೋರಿಸಿರ್ತಕ್ಕಂಥ ಮಹಿಳೆ. ಮದುವೆ ಆದ ನಂತರ ಎಜುಕೇಶನ್ ಕಂಪ್ಲೀಟ್ ಮಾಡಿ, ಡಿಗ್ರಿ ಮಾಡಿ, BEd ಮಾಡಿ, MA ಮಾಡಿ, ಶಿಕ್ಷಕಿಯಾಗಿ ಸೇವೆ ಮಾಡಿ ಒಂದು ಇನ್ಸ್ಟಿಟ್ಯೂಷನ್ ಕಟ್ಟಿ ಬೆಳೆಸಬೇಕಾದಷ್ಟು ಸುಲಭ ಅಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಇನ್ನೊಬ್ಬ ಮಹಿಳಾ ಸಾಧಕಿಯನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ಹೆಣ್ಣಿಗೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ನಾವು ಕೊಡ್ತೇವೆ. ಪ್ರತಿಯೊಂದಕ್ಕೂ ಕೂಡ ನಾವು ಹೆಣ್ಣಿನ ಹೆಸರನ್ನೇ ಇಟ್ಟಿರ್ತೀವಿ. ಕಾವೇರಿ, ತುಂಗಭದ್ರ. ಹೌದಾ? ಯಾಕೆಂದ್ರೆ ಅಷ್ಟೊಂದು ಸಹನಾಮಯಿ, ಸಹನೆ ಅವ್ರಿಗೆ ಇರಷ್ಟು ಸಹನೆ ಯಾರಿಗೂ ಇರೋದಿಲ್ಲ ಅಂತ. ಆ ಸಹನೆಯಿಂದಲೇ ಕೂಡ ಏನೆಲ್ಲ ಸಾಧನೆ ಮಾಡಿರ್ತಕ್ಕಂಥ ಮಹಿಳೆಯರು ನಮ್ಮ ದೇಶದಲ್ಲಿ ಸಾಕಷ್ಟು ಜನ ಇದ್ದಾರೆ. ಹಾಗಾಗಿ ತಾಯಿಯನ್ನ ಗೌರವಿಸಬೇಕು. ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಂತ ನಮ್ಮ ಮನಸ್ಸಲ್ಲಿ ಯಾಕೆ ಬಂದಿದೆ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು, ತಾಯಿ ಮಗುವಿನ ಜೊತೆಗೆ ಬಾಂಡಿಂಗ್ ಕಡಿಮೆ ಆಗ್ತಾ ಇದೆ. ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನಂತ ಹೇಳಿದ್ರೆ, ಪ್ರಸ್ತುತ ನಾವು ಯೂಸ್ ಮಾಡ್ತಾ ಇರ್ತಕ್ಕಂಥ ಟೆಕ್ನಾಲಜಿ, ಆ ಮೊಬೈಲ್ ಗೀಳಿಗೆ ಎಷ್ಟೊಂದು ಮಟ್ಟಿಗೆ ಹಾಳಾಗುವುದು ಅಂದ್ರೆ, ಒಬ್ಬ ತಾಯಿ ಕೂಡ ತನ್ನ ಮಗುವಿನಲ್ಲಿ ಜಾಸ್ತಿ ಪ್ರೀತಿ ಮಾಡಕ್ ಆಗ್ತಾ ಇಲ್ಲ. ಆ ಮಗು ತಾಯಿಯನ್ನ ಪ್ರೀತಿಯಿಂದ ಮಾತಾಡ್ತಾ ಇಲ್ಲ. ಅಷ್ಟೊಂದು ನಾವು ಅನಿವಾರ್ಯವಾಗಿ ಬಿಟ್ಕೊಂಡಿದ್ದೀವಿ. ನಮ್ಮಲ್ಲಿ ಇರ್ತಕ್ಕಂಥ ತಾಯಿ ಮಗುವಿನ ಜೊತೆ ಇರ್ತಕ್ಕಂಥ ಬಾಂಡಿಂಗ್ ಕಡಿಮೆ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಏನ್ ಮಾಡ್ಬೇಕಾಗಿದೆ ಅಂತ ಹೇಳಿದ್ರೆ, ಇವತ್ತು ತಾಯಿ ಮಗುವಿನ ಬಾಂಧವ್ಯವನ್ನು ನಾವು ಬೆಳೆಸಬೇಕು. ತಾಯಿ ಮಗುವಿನ ಇಂಪಾರ್ಟೆನ್ಸ್ ಅನ್ನು ನಾವು ತೋರಿಸಬೇಕು. ಇಷ್ಟು ಜನ ನನಗೆ ಫಸ್ಟ್ ಈ ಕಾರ್ಯಕ್ರಮ ಮಾಡ್ಬೇಕಂತ ವಿಚಾರ ಡಿಸ್ಕಸ್ ಮಾಡಿದ ತಕ್ಷಣವೇ ಹೆಂಗಪ್ಪ ಈ ಕಾರ್ಯಕ್ರಮ ಆರ್ಗನೈಸ್ ಮಾಡೋದು ಅಂತ ತಿಂಗ್ ಮಾಡಿದ್ವಿ. ಫಸ್ಟ್ ಒಂದು ದೂತ ಪಕ್ಷಿಯನ್ನ ಹಿಡಿತೀವಿ. ಆ ದೂತ ಪಕ್ಷಿ ನಿಮ್ಗೆಲ್ಲ ಸಾಕಷ್ಟು ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ಟು ಶಾಲೆಯಲ್ಲಿ ಏನೇನ್ ಮಾಡ್ತಾ ಇದೀವಿ ಅಂತಕ್ಕಂಥ ಇನ್ಫಾರ್ಮೇಶನ್ ದೂತ ಪಕ್ಷಿ ಕೊಟ್ಟಿದ್ರಿಂದ ನಾನು ಹೇಳಿದ್ದೆ ಮೇಡಮ್ಗೆ, ಹಬ್ಬಬ್ಬ ಅಂದ್ರೆ ಒಂದು ಕ್ಲಾಸ್ ಇದ್ರೆ ಒಂದು 10-15 ಜನ ಸೇರ್ಬೋದು ಅಂತ. ಆದ್ರೆ 100 ವರೆಗೂ ರಿಜಿಸ್ಟ್ರೇಷನ್ ಆಗಿದೆ. ನಿಜವಾಗಿಯೂ ನಾನೆಲ್ಲಾ ತಾಯಂದಿರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾವುದೇ ಸಾಧನೆ ಮಾಡ್ಬೇಕಂತ ಹೇಳಿದ್ರೆ ಈ ಸಮಾಜ ನಮ್ಮನ್ನು ಗುರುತಿಸ್ತಾ ಇದೆ. ಸಮಾಜ ನನ್ನನ್ನು ಗುರುತಿಸ್ಬೇಕು. ಈ ಸಮಾಜದಲ್ಲಿ ನಾನು ಯಾವಾಗಲೂ ಮುಂದೆ ಇರಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡ್ರೆ ನಾವು ಯಾವುದೇ ಮಾಡೋದಲ್ಲ. ನಮ್ಮ ಕೆಲಸವನ್ನ ನಾವು ಮಾಡ್ತಾ ಹೋಗ್ಬೇಕು. ನಮ್ಮ ಸಮಾಜ ನಮಗೆ ಗುರುತಿಸುತ್ತೆ. ನಾವು ಒಂದಲ್ಲ ಒಂದು ದಿವಸ ನಾವು ಬಹುಮಾನವನ್ನು ಪಡಿತೀವಿ. ಸೋಲೆ ಗೆಲುವಿನ ಸೋಪಾನ ಅಂತ. ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರೂ ಕೂಡ ನನ್ನ ಪ್ರಕಾರ ವಿನ್ನರ್ಸೆ. ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಎಷ್ಟೊಂದು ಸುಂದರವಾಗಿ ರೆಡಿಯಾಗಿ ಬಂದಿದೆ ತಾಯಿ ಮಗು. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಪುಣ್ಯಕ್ಕೆ 8:30 ಅಟ್ಲೀಸ್ಟ್ 10 ಗಂಟೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ನಾನು ಇಲ್ಲಿ 12 ಆಗುತ್ತಾನೆ ಅನ್ಕೊಂಡಿದ್ದೆ. ಆದ್ರೂ ಕೂಡ ಇಷ್ಟೊಂದು ಅತ್ಯುತ್ತಮ ರೀತಿಯಲ್ಲಿ ಎಲ್ಲಾ ತಾಯಿಯಂದಿರು ಮಕ್ಕಳೊಂದಿಗೆ ರೆಡಿಯಾಗಿ ಬಂದಿದ್ದೀರಿ. ಇಲ್ಲಿ ನಿಮ್ಮ ಮಗುವಿನೊಂದಿಗೆ ನೀವು ಹೆಜ್ಜೆ ಆಗ್ತಕ್ಕಂಥದ್ದು ಮುಖ್ಯ ಆಗಿದೆ. ಆದ್ರೆ ಬಹುಮಾನವನ್ನ 100% ನಾನು ನಿರೀಕ್ಷಿಸಿ ಗೆಲ್ಲಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಕೊಡ್ಬೇಕು. 100% ಕೊಡ್ಬೇಕು. ಆದ್ರೆ ಫಲಿತಾಂಶವನ್ನ ನಿರೀಕ್ಷೆ ಮಾಡಬಾರ್ದು. ಹಾಗಾಗಿ ನಾವಿಲ್ಲಿ ನಿಮಗೆ ಒಂದೊಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವು 3 ತಿಂಗಳಿಗೆ ಹಾಕಿದ್ದೀವಿ. ಒಬ್ಬರು ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಇರ್ತಕ್ಕಂಥವ್ರು, ಯೂಟ್ಯೂಬರು, ಭಾರತ ವಿಕಾಸ್ ಪರಿಷತ್ತಿನ ಸದಸ್ಯರು, ಇನ್ನೊಬ್ರು ಫ್ಯಾಷನ್ ಡಿಸೈನರು, ಇನ್ನೊಬ್ರು ಬ್ಯೂಟಿಷಿಯನ್. ಅವ್ರು ಯಾರು ನಮ್ಮ ಶಾಲೆಗೆ ನಮ್ಮ ಟೀಚರ್ಸ್ ಒಂದಿಗೆ ಸಂಪರ್ಕ ಇಟ್ಕೊಂಡಿರ್ತಕ್ಕಂಥವ್ರಲ್ಲ. ಯಾವತ್ತಿದ್ರೂ ಕೂಡ ನಾವು ಇಂಪಾರ್ಷಿಯಲ್ ಆಗಿ ರಿಸಲ್ಟ್ ಕೊಡಬೇಕು. ನಮ್ಮ ಶಾಲೆ ಪ್ರಾರಂಭ ಮಾಡಿದಾಗಿಂದಲ್ಲ, ನಾವು ಶಿಕ್ಷಕರು ಇದ್ದಾಗಿಂದಲೂ ಕೂಡ ಯಾವತ್ತೂ ಯಾವುದೇ ಒಬ್ಬ
ನಾವು ನಮಗೆ ಗೊತ್ತಿರೋ ಹಾಗೆ ನಾವು ಮೋಸ ಮಾಡಿಲ್ಲ. ಅವನ ಟ್ಯಾಲೆಂಟ್ ಯಾರಿದೆ ಆ ಟ್ಯಾಲೆಂಟ್ ಅವನಿಗೆ ಸಿಗುತ್ತೆ, ಅದನ್ನ ನಾವು ಮಾಡ್ತಾ ಬಂದಿದ್ದೀವಿ. ಅದೇ ಟ್ಯಾಲೆಂಟ್ ಪ್ರಕಾರ ತಾಯಿ ಮಗುವಿಗೆ ಬಹುಮಾನ ಸಿಗುತ್ತೆ. ಯಾರು ಅದ್ಭುತವಾಗಿ ಮಾಡಿರ್ತಾರೆ ಅವರಿಗೆ ಖಂಡಿತವಾಗಿ ನಿಮಗೆ ಪುರಸ್ಕಾರ ಹಾಗೆ ಆಗುತ್ತೆ, ಡೆಫಿನೆಟ್ ಆಗಿ. ಆ ರೀತಿಯಾಗಿ ನಾವು ಯಾವ ಮಗುವಿನ ಹೆಸರನ್ನ, ಯಾವ ತರಗತಿಯ ವಿದ್ಯಾರ್ಥಿ ಹೆಸರು ಯಾವುದನ್ನು ಕೂಡ ನಾವು ಮಾಡ್ತಾ ಇಲ್ಲ. ರಿಜಿಸ್ಟ್ರೇಷನ್ ಟೈಮಲ್ಲಿ ಕೂಡ ನೀವು ನಂಬರ್ ಕೊಟ್ಟಿದೆ, ಆ ನಂಬರ್ ನಿಮ್ಮ ಕಾರ್ಯಕ್ರಮ ಮುಗಿಯವರೆಗೂ ನೀವು ಇಟ್ಕೊಳ್ಬೇಕು. ಅದೇ ನಂಬರ್ ಆಧಾರದ ಮೇಲೆ ಜಡ್ಜಸ್ ಇಲ್ಲಿ ಮಾರ್ಕ್ಸ್ ಕೊಡ್ತಾರೆ. ಆ ತದನಂತರದಲ್ಲಿ ನಾವು ಅವುಗಳನ್ನ ಡಿಸೈಡ್ ಮಾಡಿ ಅವರ ಒಂದು ಬಹುಮಾನವನ್ನ ಸಿಗುತ್ತೆ. ಆಮೇಲೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಮಕ್ಕಳು ಮತ್ತು ಮದರ್, ನಾವು ಯಾವ ಹಂತಕ್ಕೆ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಿ ಅಂತಕ್ಕಂಥದ್ದು ಮುಖ್ಯವಾಗಿರುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಹೇಳಿದ್ದೀವಿ ನಿಮಗೆ ಕೆಲವೊಂದು ಆಧಾರವಾಗಿ ಇಟ್ಕೊಂಡು ಆ ಪಾಯಿಂಟ್ಸ್ ಕೊಡ್ತಾರೆ ಜಡ್ಜಸ್. ಆ ಪಾಯಿಂಟ್ಸ್ ಗಳನ್ನು ನಾವು ಮಾಡಿದ್ದೀವಿ, ಅದೇ ಪಾಯಿಂಟ್ಸ್ ಆಧಾರದ ಮೇಲೆ ಸಿಗುತ್ತೆ. ಈಗಲೂ ನಿಮ್ಗೆ ಪ್ರೈಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ವರಿ ಆಗ್ತಾಗಿ ಮುಂದಿನ ದಿನಗಳಲ್ಲಿ ನಿಮಗೆ ಕಾದಿರುತ್ತೆ. ಯಾವತ್ತಿದ್ರೂ ನಾವು ಪ್ರಯತ್ನ ಬಿಡಬಾರ್ದು. ಆ ಪ್ರಯತ್ನವನ್ನು ನಾವು ಮಾಡ್ತಾ ಹೋದ್ರೆ ಖಂಡಿತವಾಗಿ ಒಂದಿಲ್ಲ ಒಂದು ದಿವಸ ನಾವು ಯಶಸ್ಸನ್ನ ಸಾಧಿಸ್ತೀವಿ. ಆ ನಿಟ್ಟಿನಲ್ಲಿ ನಾನು ಜಾಸ್ತಿ ಸಮಯವನ್ನ ತಗೊಳ್ಳಕ್ಕೆ ಇಷ್ಟಪಡಲ್ಲ. ಯಾಕಂತಂದ್ರೆ 100 ಜನ ಪಾರ್ಟಿಸಿಪೆಂಟ್ಸ್ ಇದ್ದಾರೆ, ಸಮಯ ಅಷ್ಟೇ ಮುಗಿಸ್ಬೇಕು. ಆ ನಿಟ್ಟಿನಲ್ಲಿ ನನ್ನ ಈ ಒಂದು ಪ್ರಾಸ್ತಾವಿಕ ಭಾಷಣವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಪ್ರತಿಯೊಬ್ಬ ಮಗವಾಡು ಪತಿವಾಡೇಗ ಎಂದರು ತಗೈಲನೋ ಯೇಸುವಿನ ಆಯ್ಸಿರಿ ದೈವಿಲ ನೀ ಮಾತ್ರ ನೀವೇಗ ಮಗುವ ಮಗುವ ಕಾಲಿಗೆ ತಲಿಸಾನು ಬಿಡುವ ಮಗುವ ಮಗುವ ನೀನಾನಿಗೆ ಸರಿಯಾದ ಕವ ಅತೀತ ನೀವೇದಂತ ಪರಿವೀತಿಸ್ತಾನಂತ ಬಯಸ ಅಲಿತನಿರಂತ ನಿನೇತನಂತ ಬಲಿವೀತಿಸ್ತಾವಿಯಲ್ಲದಾರಂತ ಗಮಪ ಮಾಗ ಗಮಪ ಮಾಗ ಗಮಪ ಮಾಗ ಗಮಪ ಮಾಗ ಗಮಪಿಂತ ಗಮಪ ಮಾಗ ಗಮಪ ಮಾಗ ಗಮಪ ಮಾಗ ಗಮಪ ಮಾಗ ಗಮನಿತ ಮಗುವ ಮಗುವ ಲೋಕಾಲಿತಿ ತಲಿಸಾನು ಬಿಡುವ ಮಗುವ ಮಗುವ ಸಹನಾಲಿತಿ ಸರಿಹಾಸಿಲು ಸಲಹ. ಥ್ಯಾಂಕ್ ಯು ಸೋ ಮಚ್.
kuja nikuoneshe mapenzi. With our feet up in the sun, you're making me a better man, and I'm saying, baby girl, how can I feel it better when you look at me that way? And tell me, girl, how can anything be wrong when you're living life this way? Tonight we real.
ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.